ಅದು 1 ವರ್ಷದ ಹಿಂದಿನ ಪ್ರಕರಣ. ಮಗ ಸತ್ತು ಮಣ್ಣಲ್ಲಿ ಮಣ್ಣಾಗಿದ್ದ. ಆದ್ರೀಗ ಕುಟುಂಬಸ್ಥರು ಸೊಸೆ ವಿರುದ್ಧವೇ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಮಗನ ಸಾವಿನ ಹಿಂದೆ ಅನುಮಾನ ಕಾಡ್ತಾ ಇದೆ ಅಂತ ಹೆಣ ಮೇಲೆತ್ತಿದ್ದಾರೆ. 1 ವರ್ಷದ ಹಿಂದೆ ಸಾವು, ಈಗ ಪೋಸ್ಟ್ ಮಾರ್ಟಮ್. ಸೊಸೆ ಮೇಲೆಯೇ ಅನುಮಾನ, ಮೇಲೆತ್ತಿದ್ರು ಹೆಣ. ಇವರ ಹೆಸರು ಪಂಡಿತ್ ದೊಡ್ಡಮನಿ ಅಂತ. ಮೂಲತಃ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಕಣಮೇಶ್ವರ ಗ್ರಾಮದ ನಿವಾಸಿ. ಬಡತನದಲ್ಲಿ ಹುಟ್ಟಿದ್ದ ಪಂಡಿತ್ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ರು. ಬೆಸ್ಕಾಂನಲ್ಲಿ ಕೆಲಸ ಗಿಟ್ಟಿಸಿಕೊಂಡಿದ್ರಿಂದ ಇಡೀ ಕುಟುಂಬಕ್ಕೆ ಇವರೇ ಆಧಾರವಾಗಿದ್ರು. ಆದ್ರೆ ಮದುವೆಯಾಗಿದ್ದೇ ಆಗಿದ್ದು 1 ವರ್ಷವೂ ನೆಮ್ಮದಿಯಾಗಿ ಬದುಕೋಕಾಗ್ಲಿಲ್ಲ. ಮದುವೆಯಾದ ಕೆಲವೇ ತಿಂಗಳಿಗೆ ದುರಂತ ಅಂತ್ಯ ಕಂಡಿದ್ರು. ಫುಡ್ ಪಾಯ್ಸನ್ ನಿಂದ ಗಂಡ ಸತ್ತಿದ್ದಾನೆ ಅಂತ ಸೊಸೆ ಹೇಳ್ತಿದ್ದಂತೆ ಇದನ್ನೇ ಇಡೀ ಕುಟುಂಬಸ್ಥರು ನಂಬ್ಕೊಂಡಿದ್ರು. ಆದ್ರೆ ಮಗನ ಕಳ್ಕೊಂಡು 1 ವರ್ಷ ಆಗ್ತಿದ್ದಂತೆ ಸೊಸೆ ಮೇಲೆಯೇ ಅನುಮಾನ ಶುರುವಾಗಿದೆ. ಮಗನ ಸಾವಿನ ಹಿಂದೆ ಸೊಸೆಯ ಕೈವಾಡ ಇದೆ ಅನ್ನೋ ಅನುಮಾನ ವ್ಯಕ್ತಪಡಿಸುತ್ತಿದ್ದಂತೆ 1 ವರ್ಷದ ನಂತರ ಮೃತದೇಹವನ್ನ ಮೇಲಕ್ಕೆತ್ತಿದ್ದಾರೆ. ಸಾವಿರದ 2014ರಲ್ಲಿ ವಿಜಯಪುರದ ಬಾಗೇವಾಡಿ ತಾಲೂಕಿನ ಯಾಳವಾರ ಗ್ರಾಮದ ರೂಪ ಅನ್ನೋರ ಜೊತೆ ಪಂಡಿತ್ ಹೊಸಮನೆಯೇರಿದ್ರು. ಮದುವೆಯಾದ ಕೆಲವೇ ತಿಂಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಡಿಕಲ್ ವ್ಯಾಪ್ತಿಯ ಬೆಸ್ಕಾಂ ಕಚೇರಿಯಲ್ಲಿ ಲೈನ್ಮ್ಯಾನ್ ಆಗಿ ಟ್ರಾನ್ಸ್ಫರ್ ಆಗಿತ್ತು. ಊರು ಬಿಟ್ಟು ಊರಿಗೆ ಬಂದವ ಚಿಕ್ಕಬಳ್ಳಾಪುರದಲ್ಲೇ ಸಂಸಾರ ಹೂಡಿದ್ದ. ನೋಡೋರ ಕಣ್ಣಿಗೆ ಗಂಡ ಹೆಂಡತಿ ಖುಷಿಯಾಗೇ ಇದ್ರು. ಆದ್ರೆ ಸೆಪ್ಟೆಂಬರ್ 18, 2024ರಂದು ಇದ್ದಕ್ಕಿದ್ದಂತೆ ಗಂಡನ ಮನೆಯವರಿಗೆ ಫೋನ್ ಮಾಡಿದ್ದ ರೂಪ, ನಿಮ್ ಮಗನಿಗೆ ಫುಡ್ ಪಾಯ್ಸನ್ ಆಗಿದೆ, ಆದಷ್ಟು ಬೇಗ ಬನ್ನಿ ಅಂತ ಹೇಳಿದ್ಲು. ಸೊಸೆ ಹೇಳಿದ್ದನ್ನ ಕೇಳಿ ಆತಂಕಕ್ಕೀಡಾಗಿದ್ದ ಹೆತ್ತವರು ಆತುರಾತುರವಾಗಿ ಅವತ್ತೇ ಚಿಕ್ಕಬಳ್ಳಾಪುರಕ್ಕೆ ಪಯಣ ಬೆಳೆಸಿದ್ರು. ಆದ್ರೆ ಆಸ್ಪತ್ರೆಗೆ ಸೇರಿಸುವಷ್ಟರಲ್ಲೇ ಪಂಡಿತ್ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಹೀಗಾಗಿ ಮೃತದೇಹವನ್ನ ಪಡೆದಿದ್ದ ಕುಟುಂಬಸ್ಥರು ಕಣಮೇಶ್ವರ ಗ್ರಾಮಕ್ಕೆ ತಂದು ಅಂತ್ಯಕ್ರಿಯೆ ಮಾಡಿದ್ರು. ಇದೆಲ್ಲ ಆಗಿ ಕೆಲವೇ ತಿಂಗಳಿಗೆ ಸೊಸೆ ಮೇಲೆಯೇ ಅನುಮಾನ ಶುರುವಾಗಿದೆ. ನಮ್ಮ ಮಗನ ಸಾವಿನ ಹಿಂದೆ ರೂಪಾಳ ಕೈವಾಡ ಇದೆ ಅನ್ನೋ ಶಂಕೆ ಶುರುವಾಗಿತ್ತು. ಹೀಗಾಗಿ ಕಳೆದ ಜುಲೈ 24ರಂದು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು. ನಮ್ಮ ಮಗನ ಸಾವಿಗೆ ನ್ಯಾಯ ದೊರಕಿಸಿ ಅಂತ ಕಾನೂನಿನ ಮೊರೆ ಹೋಗಿದ್ರು. ಹೀಗಾಗಿ ತನಿಖೆಗಿಳಿದ ಖಾಕಿ ಪಡೆ 1 ವರ್ಷದ ನಂತರ ಪಂಡಿತ್ ಮೃತದೇಹವನ್ನ ಮೇಲೆತ್ತಿ ಪರೀಕ್ಷೆ ನಡೆಸಿದ್ದಾರೆ. ಎಫ್ಎಸ್ಎಲ್ ವರದಿ ಬರ್ತಿದ್ದಂತೆ ಸಾವಿನ ರಹಸ್ಯ ಬಿಚ್ಚಿಕೊಳ್ಳಲಿದೆ. ಒಟ್ನಲ್ಲಿ ಮಗನ ಸಾವಿನ ಹಿಂದೆ ಸೊಸೆಯ ಕೈವಾಡದ ಶಂಕೆ ಶುರುವಾಗಿದೆ. ನಿಜಕ್ಕೂ ಪಂಡಿತ್ ಸತ್ತಿದ್ದು ಫುಡ್ ಪಾಯ್ಸನ್ ನಿಂದಾನ ಅಥವಾ ಸೊಸೆಯ ಹುನ್ನಾರದಿಂದಾನ ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕಿದೆ. ದತ್ತಾತ್ರೇಯ ಎಂ, ನ್ಯೂಸ್ 18 ಚಿಕ್ಕಬಳ್ಳಾಪುರ.